ತಿಂದಂತೆ. ಏನು ಅಂದರೆ ಒಂದು ಸ್ಮಾರ್ಟ್ ಸ್ಟೋರಿ ಬಿಫೋರ್ ಐ ಟೆಲ್ ಯು ಏನು ಮಾಡ್ತಾ ಇದ್ದೀನಿ ಇವತ್ತು ಅಂತ. ಸೊ ನಾನು ಥೈಲ್ಯಾಂಡ್ಗೆ ಹೋದಾಗ ಅಲ್ಲಿ ನನಗೆ ಕರೆಕ್ಟಾಗಿ ಊಟ ತಿಂಡಿ ಸಿಗ್ತಾ ಇಲ್ಲ. ಯಾಕಂದರೆ ಅವರು ಈಜೋದು, ಆರೋದು, ಕೂಗೋದು, ಓಡೋದು ಎಲ್ಲದನ್ನು ತಿಂತಾರೆ. ಬಟ್ ನಾನು ಅದು ಯಾವುದೂ ತಿಂತಾ ಇರಲಿಲ್ಲ. ಸೊ ಒಂದು 2-3 ಐಟಮ್ ಮಾತ್ರ ನನಗೆ ತಿನ್ನೋಕ್ಕಾಗ್ತಾ ಇದ್ದಿದ್ದು. ಅದರಲ್ಲಿ ಒನ್ ಆಫ್ ದ ಡಿಶಸ್ ಯಾವುದು ಅಂದರೆ ಸ್ಟಿಕ್ಕಿ ರೈಸ್ ವಿತ್ ಮ್ಯಾಂಗೋ ಅಂತ. ಇದೊಂಥರ ಸ್ವೀಟ್ ರೈಸು, ಅದ್ರ ಜೊತೆಗೆ ಫ್ರೆಶ್ ಮ್ಯಾಂಗೋ ಕೊಡೋರು. ಅಂದರೆ ತುಂಬ ಚೆನ್ನಾಗಿರೋದು. ಆ್ಯಂಡ್ ಅದು ನನಗೊಂಥರ ಊಟದ ಥರ ಆಗೋಗಿತ್ತು. ತುಂಬ ತಿಂತಾಯಿದ್ದೆ. ಇವತ್ತು ಉಳಿದಿರುವಂತಹ ಅನ್ನದಲ್ಲಿ ಸ್ಟಿಕ್ಕಿ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಥೈಲ್ಯಾಂಡ್ ಡಿಶ್ ನಿಮಗಾಗಿ. ಈಗೇನಪ್ಪ ಅಂದರೆ ಒಂದೇ ಒಂದು ಕಪ್ ರೈಸ್ ಉಳ್ತಿರತ್ತಲ್ವಾ, ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ವೆರಿ ಸಿಂಪಲ್. ಈ ಡಿಶ್ ಮಾಡೋದಕ್ಕಿಂತ ಮುಂಚೆ ಈ 1 ಕಪ್ ರೈಸ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ, ಆಯಿತಾ? ಅಂದರೆ ಸುಡೋಷ್ಟು ಬಿಸಿ ಮಾಡ್ಕೊಳ್ಳಿ. ಹೇಗೆ ಅಂದರೆ ಬರೀ ಅನ್ನ ಬಿಸಿ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ನೀರು ಚುಮುಕ್ಸಿ ಅಥವಾ ನೀರು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಬಿಸಿ ಮಾಡಿದರೆ ಅದೇನಾಗುತ್ತೆ ಗೊತ್ತಾ? ನೋಡಿ, ಹಿಂಗೆ ಹಿಂಗೆ ಸ್ಟಾರ್ಚ್ ಎಲ್ಲ ಬಿಟ್ಕೊಂಡು ಅಂಟ್ಕೊಳತ್ತೆ. ಅಕಸ್ಮಾತ್ ನೀವು ಬೈ ಮಿಸ್ಟೇಕ್ ನೀರು ಜಾಸ್ತಿ ಹಾಕ್ಬಿಟ್ಟು ಅನ್ನನ ಮೆತ್ತಗೆ ಮಾಡಿಬಿಟ್ಟಿದ್ರೆ ಇನ್ನೂ ಒಳ್ಳೆಯದು. ಫುಲ್ ಸೇಲ್ಸ್ ಮಾಡ್ಬೋದು ಈ ಥರ ಸ್ಟಿಕ್ಕಿ ರೈಸ್ ಮಾಡಿ. ಸೊ ಸದ್ಯಕ್ಕೆ ನಾನು ಸ್ವಲ್ಪ ಅನ್ನ ಉಳಿದಿತ್ತು, ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಮೈಕ್ರೋವೇವಲ್ಲಿ 5 ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಆ್ಯಂಡ್ ಸೊ ಅದು ಸ್ವಲ್ಪ ಅಂಟೋ ಆಗಿದೆ. ಈ ಅನ್ನ ಬಿಸಿ ಇರಬೇಕಾದ್ರೆ ನಮ್ಮ ಕೋಕೋನಟ್ ಸಾಸ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಲೈಫಲ್ಲಿ ಇವಾಗ ಎಲ್ಲ ಈಸಿ ಆಗೋಗಿದೆ ನೋಡಿ. ಆಗಲೇ ಯಾವುದೋ ಒಂದು ಕಂಪ್ನಿಯವರು ತೆಂಗಿನಕಾಯಿ ತುರಿದುಬಿಟ್ಟು ಅದನ್ನು ತೆಂಗಿನಕಾಯಿ ಒಳಗೆ ಇಟ್ಬಿಟ್ಟು ಪ್ಯಾಕೇಜ್ ಮಾಡಿ ನಮಗೆ ಕೊಡ್ತಾರೆ. ಹಾಗೆ ತೆಂಗಿನಕಾಯಿ ಹಾಲು ಅಷ್ಟೇ, ಯಾರು ಮನೇಲಿ ರೆಡಿನೇ ಮಾಡೋದಿಲ್ಲ. ಅಂದರೆ ನಮ್ಮಮ್ಮ ನಮ್ಮ ಅತ್ತೆ ಅವ್ರು ಮಾಡೋದೆಲ್ಲ ನಾನು ನೋಡಿದ್ದೀನಿ. ನಮ್ಮ ಯಜಮಾನ್ರು ಯಾವಾಗಲಾದ್ರು ಒಂದೊಂದ್ಸಲ ಮಾಡ್ತಾರೆ. ಬಟ್ ನಾನು ಯಾವತ್ತು ತೆಂಗಿನಕಾಯಿ ಹಾಲು ಮಾಡೋಕ್ಕೆ ಹೋಗಿಲ್ಲ. ನಮಗೆ ಈಸಿ ಮೆಥಡ್ ಬೇಕಪ್ಪ. ಸೊ ಇವಾಗ ಸದ್ಯಕ್ಕೆ ನಾನು ಈ ಕೋಕೋನಟ್ ಮಿಲ್ಕ್ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಹಾಲು. ಅಕಸ್ಮಾತ್ ನಿಮಗೆ ಮನೇಲೆ ಮಾಡ್ಕೊಳಕ್ಕೆ ಬಂದರೆ ಮಾಡ್ಕೊಳ್ಳಿ. ಸೊ ಕೋಕೋನಟ್ ಮಿಲ್ಕು 1 ಕಪ್ ಅನ್ನ ಇರೋದ್ರಿಂದ ಫುಲ್ ಟಿನ್ ಯೂಸ್ ಮಾಡೋಕ್ಕೆ ಹೋಗಲ್ಲ, ಅರ್ಧ ಮಾತ್ರ ಯೂಸ್ ಮಾಡ್ತೀನಿ ಮೋಸ್ಟ್ಲಿ ಇವತ್ತು ನಾನು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ, ಈ ನೀವು ಅನ್ನ ಯೂಸ್ ಮಾಡೋದಿದೆಯಲ್ಲ, ಅಕಸ್ಮಾತ್ ಬೆಳಗ್ಗೆ ಮಾಡಿದರೆ ಸಂಜೆ ಹಂಗೆ ಸ್ಟಿಕ್ಕಿ ರೈಸ್ ಮಾಡಿ. ಅಕಸ್ಮಾತ್ ರಾತ್ರಿ ಅನ್ನ ಮಾಡಿದರೆ ಬೆಳಗ್ಗೆ ಹಂಗೆ ಮಾಡ್ಕೊಂಡ್ಬಿಡಿ. ತೀರಾ 1.5 ದಿನ ಹಳೆ ಅನ್ನ ಎಲ್ಲ ಯೂಸ್ ಮಾಡಬಾರ್ದು. ಅದು ಆವಾಗಲೇ ಕವರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ಒಲೆ ಹಚ್ಕೊಳ್ಳೋಣ. ಮಾಡಿ ಈಗ ಕೋಕೋನಟ್ ಮಿಲ್ಕ್ ಅಥವಾ ತೆಂಗಿನಕಾಯಿ ಹಾಲು ಬಿಸಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನೀವು ಅಕಸ್ಮಾತ್ ಟಿನ್ ಅಥವಾ ಟೆಟ್ರಾ ಪ್ಯಾಕಿಂದ ಯೂಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಶೇಕ್ ಮಾಡಿ ಆಮೇಲೆ ಪೋರ್ ಮಾಡಿ. ಯಾಕಂದರೆ ಕೋಕೋನಟ್ ಮಿಲ್ಕ್ ಗಟ್ಟಿ ಪದಾರ್ಥ ಏನಿರುತ್ತೆ ಅದು ಕೆಳಗಡೆ ಕೂತ್ಬಿಟ್ಟಿರುತ್ತೆ ಗಸಿ ಥರ. ಸೊ ಮಿಕ್ಸ್ ಮಾಡಿ. ಅಂದರೆ ನಿಮ್ಗೆ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಯೂಶ್ವಲಿ 1 ಕಪ್ ಕೋಕೋನಟ್ ಮಿಲ್ಕ್ಗೆ ಅರ್ಧ ಕಪ್ ಶುಗರ್ ಆ್ಯಡ್ ಮಾಡೋದು. ಬಟ್ ನಮ್ಮ ಯಜಮಾನ್ರು ತರದವ್ರು ನೀವಾಗಿದ್ರೆ ಅವಾಗ ಜಾಸ್ತಿ ಹಾಕೋದು. ಓಕೆನಾ? ಆಮೇಲೆ ಸ್ವಲ್ಪ ಇದ್ರ ಮೇಲೆ ಗಮನ ಇರಲಿ. ಇಟ್ಬಿಟ್ಟು ಟಿವಿ ಸೀರಿಯಲ್ ನೋಡೋಕ್ಕೋ ಫೋನ್ ಮಾಡೋಕ್ಕೋ ಹರಟೆ ಹೊಡಿಯೋಕ್ಕೋ ಹೋಗ್ಬಿಟ್ರೆ ಇದು ತಳ ಹಾಕ್ಕೊಂಡು ಇದು ನನ್ನ ಪಾತ್ರೆ ಕಲರ್ ಆಗ್ತೈತೆ. ಸ್ವಲ್ಪ ಗಮನ ಇರಲಿ, ಕೈ ಆಡಿಸ್ತಾ ಇದ್ದೀನಿ. ಸೊ ಇವಾಗ ಶುಗರ್ ಎಲ್ಲ ಬೇಗ ಮಿಕ್ಸ್ ಆಗುತ್ತೆ. ಯಾಕಂದರೆ ನಾನು ಪೌಡರ್ಡ್ ಶುಗರ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಮಾಮೂಲಿ ಶುಗರು ನೀವು ಯೂಸ್ ಮಾಡ್ಬೋದು. ಓಕೆನಾ? ಇದಕ್ಕೆ ಸ್ವಲ್ಪ ಫ್ಲೇವರ್ ಬರಲಿ ಅಂತ ನಾನು ವೆನಿಲಾ ಎಸೆನ್ಸ್ ಹಾಕ್ಕೋತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ನಮ್ಮ ಯಾಲಕ್ಕಿ ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ಬೋದು. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೋತೀನಿ. ಓಕೆ. ಸೊ ಇದು ಚೆನ್ನಾಗಿ ಬಿಸಿ ಆಗುತ್ತಲ್ಲ, ಸೊ ನಮ್ಮ ತೆಂಗಿನಕಾಯಿ ಹಾಲು ಓ ಮೈ ಗಾಡ್ ಥರ ಬಿಸಿಯಾಗಿದೆ. ಆ್ಯಂಡ್ ಇವಾಗ ಇದನ್ನೇನು ಮಾಡ್ತೀನಿ, ಅರ್ಧ ಹಾಲನ್ನು ಈ ಅನ್ನಕ್ಕೆ ಹಾಕ್ಕೋತೀನಿ. ಅನ್ನನೂ ಬಿಸಿ ಇರಲಿ, ಕೋಕೋನಟ್ ಹಾಲು ಬಿಸಿ ಇರಲಿ. ಓಕೆ. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ.
ಸೊ ಅನ್ನ ಮತ್ತು ಈ ಕೋಕೋನಟ್ ಸಾಸ್ ಎರಡು ಯಾಕೆ ಬಿಸಿ ಇರಬೇಕು ಅಂತ ನಾನು ಹೇಳಿದೆ ಅಂದರೆ, ಆಗ ಈ ಬಿಸಿ ಅನ್ನ ಈ ಸ್ವೀಟ್ ಆಗಿರೋ ಕೋಕೋನಟ್ ಸಾಸ್ನ ಅಂತ ಹೀರ್ಕೊಂಡ್ಬಿಡುತ್ತೆ, ಚೆನ್ನಾಗಿ ನೆನೆಯುತ್ತೆ. ಆ ಸ್ವೀಟ್ನೆಸ್ಸು, ಆ ತೆಂಗಿನ ಹಾಲಿನ ಕ್ರೀಮಿನೆಸ್ಸು, ಆ ಕೋಕೋನಟ್ ಫ್ಲೇವರ್ ಎಲ್ಲ ಅದ್ರೊಳಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಸೂಪರ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಜಾಸ್ತಿ ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟು ಹಾಕಬೇಕು, ಆವಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಓಕೆನಾ? ಸೊ ಇದಾದಮೇಲೆ ಈ ತೆಂಗಿನಕಾಯಿ ಸಾಸ್ ಏನಿತ್ತು ಇಷ್ಟೊಂದಿದೆ, ನನಗೆ ಇಷ್ಟೊಂದು ಬೇಡ, ಅದಕ್ಕೆ ಏನು ಮಾಡ್ತೀನಿ, ಇದಿಷ್ಟು ತೆಗೆದಿಟ್ಟು ಇಷ್ಟು ಉಳಿಸ್ಕೊತೀನಿ. ಈಗ ಇಷ್ಟು ಉಳಿದಿರೋ ಈ ತೆಂಗಿನಕಾಯಿ ಹಾಲನ್ನ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಇನ್ನೂ ಥಿಕ್ಕಾಗಿರೋ ಕೋಕೋನಟ್ ಸಾಸ್ ಮಾಡ್ಕೋತೀವಿ ಮೇಲೆ ಗಾರ್ನಿಷ್ ಮಾಡ್ಕೊಳ್ಳೋಕ್ಕೆ. ಅಷ್ಟೇ ಅಷ್ಟು ಕೋಕೋನಟ್ ಅಥವಾ ತೆಂಗಿನಕಾಯಿ ಹಾಲಿಗೆ ನೋಡಿ ಇಷ್ಟೇ ಇಷ್ಟು ಕಾರ್ನ್ಫ್ಲವರ್ ತೊಗೊಳ್ತೀವಿ, ಸೊ ದಟ್ ಅದು ದಪ್ಪ ಮಾಡ್ಬೋದು ಅಂತ. ಈಗ ಈ ಕಾರ್ನ್ಫ್ಲವರ್ಗೆ ನೀರು ಹಾಕಿ ಇದನ್ನು ಸ್ಲರ್ರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಈ ಥರ ನೀರು ಥರ ಮಾಡ್ಕೊತೀವಿ. ಓಕೆ, ಯಾಕೆ ಈ ಥರ ಮಾಡ್ಕೊತಿದ್ದೀನಿ ಅಂದರೆ ಈ ಸ್ವೀಟ್ ಆಗಿರೋಂತಹ ಕೋಕೋನಟ್ ಹಾಲನ್ನ ದಪ್ಪ ಮಾಡ್ಕೊಳ್ಳೋದಕ್ಕೆ. ಒಲೆ ಹಚ್ಕೊಳ್ಳುವ, ಹಚ್ಕೊಂಡು ಇದು ಹೆಂಗಿದ್ರು ಬಿಸಿ ಇದೆ, ಮೀಡಿಯಮ್ ಫ್ಲೇಮ್ ಇರಲಿ ಸಾಕು, ಜಾಸ್ತಿ ಬೇಡ. ಹಾಕಿ ಈ ಕಾರ್ನ್ಫ್ಲವರ್ ನೀರನ್ನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಒಂದು ಪಾಯಿಂಟಲ್ಲಿ ಥಿಕ್ಕಾಗುತ್ತೆ, ಫೆವಿಕಾಲ್ ಥರ ಕಾಣುತ್ತೆ ನಿಮಗೆ. ಅಗೇನ್ ಇಟ್ಬಿಟ್ಟು ಹೋಗ್ಬಿಡ್ಬೇಡಿ, ಇಲ್ಲೇ ಇರಿ. ಓಕೆ, ಕಾಣ್ತಾ ಇದೆಯಾ ಎಷ್ಟು ಥಿಕ್ಕಾಗಿದೆ ಅಂತ? ಈ ಪಾಯಿಂಟಲ್ಲಿ ಸ್ಟಾಪ್ ಮಾಡಿಬಿಡಿ, ಯಾಕಂದರೆ ಈ ಬಿಸಿಯಿಂದ ಇನ್ನೂ ಗಟ್ಟಿ ಆಗ್ತಾನೇ ಹೋಗುತ್ತೆ ಇದು. ಸೊ ಇದನ್ನು ಹಿಂಗೆ ಮಿಕ್ಸ್ ಮಾಡ್ತಾ ಇರಿ, ಇಲ್ಲ ಅಂದರೆ ಲಂಪ್ಸ್ ಆಗ್ಬಿಡುತ್ತೆ. ಓಕೆ, ಸೊ ನೋಡಿ ನಮಗೆ ಈ ಕನ್ಸಿಸ್ಟೆನ್ಸಿ ಬೇಕು. ಅದು ತಣ್ಣಗೆ ಆಗ್ತಾ ಆಗ್ತಾ ಹೆಂಗಿದ್ರೂ ಅದು ಇನ್ನೂ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ಈ ಟೈಮಲ್ಲೇ ಕುಕ್ ಮಾಡೋದನ್ನ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ಇದು ತಣ್ಣಗಾಗಲಿ, ಅಷ್ಟೊತ್ತಿಗೆ ನಾವು ಮಾವಿನ ಹಣ್ಣಿನ ಹೆಚ್ಕೊಳ್ಳೋಣ. ಸೊ ಆಗಲೇ ನಾವು ಅನ್ನಕ್ಕೆ ತೆಂಗಿನ ಹಾಲು ಹಾಕಿಟ್ಟಿದ್ವಿ ನೋಡಿ, ಹೇಗೆ ಹೀರ್ಕೊಂಡು ಫುಲ್ ಗಟ್ಟಿ ಆಗ್ತಾ ಬರುತ್ತೆ. ಸೊ ತಣ್ಣಗೆ ಆಗ್ತಾ 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 ಇದು ಇನ್ನೂ ಸೂಪರಾಗಿ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ಒಂದು ಐಡಿಯಾ ಮಾಡ್ಬೋದು, ಇದು ಫುಲ್ ತಣ್ಣಗಾದ್ಮೇಲೆ ಈ ಮಿಕ್ಸ್ಚರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಇದನ್ನು ತಣ್ಣಗೂ ತಿನ್ಬೋದು, ಸೂಪರ್ ಕೂಲ್ ಆಗಿರುತ್ತೆ. ಇವಾಗ ಮಾವಿನ ಹಣ್ಣು ಹೆಚ್ಕೊಳ್ಳೋಣ ಬನ್ನಿ. Now let us assemble the sweet. Come on. Mango ready? Sticky rice ತಣ್ಣಗಾಗಿದೆ. Sticky rice with mango ready. ಈಗ ತಿನ್ನುವುದು. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.